ಒಂದು ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಯಶವಂತ್. ದಾವಣಗೆರೆಯಲ್ಲಿ ಯಾರದ್ದೋ ಸೈಟು ಇನ್ಯಾರಿಗೂ ರಿಜಿಸ್ಟ್ರೇಷನ್ ಆಗ್ತಿದೆ, ಯಾರದ್ದೋ ಆಸ್ತಿಗೆ ಇನ್ಯಾರೋ ಮಾಲೀಕರಾಗ್ತಾ ಇದ್ದಾರೆ. ಇದ್ರ ಬಗ್ಗೆ ನಿಮ್ಮ ಒಂದು ಕನ್ನಡ ನ್ಯೂಸ್ ಸುದ್ದಿಯೊಂದನ್ನು ಬ್ರೇಕ್ ಮಾಡ್ತಾ ಇದೆ. ದಾವಣಗೆರೆ ಜಿಲ್ಲೆಯ ಅಕ್ರಮ ಆಸ್ತಿ ವರ್ಗಾವಣೆಯ ಬಗ್ಗೆ ಒಂದು ಕನ್ನಡ ನ್ಯೂಸು ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ ಒಂದನ್ನು ಬ್ರೇಕ್ ಮಾಡ್ತಾ ಇದೆ. ಈಗಾಗಲೇ ಸಾಕಷ್ಟು ಸುದ್ದಿಗಳನ್ನು ಒಂದು ಕನ್ನಡ ನ್ಯೂಸ್ ಬ್ರೇಕ್ ಮಾಡಿತ್ತು. ಈಗ ಮತ್ತೊಂದು ಸುದ್ದಿಯನ್ನು ಒಂದು ಕನ್ನಡ ನ್ಯೂಸ್ ಬ್ರೇಕ್ ಮಾಡ್ತಿದೆ. ದೂಡಾದ ದಾಖಲೆಗಳನ್ನು ನಕಲಿಯಾಗಿ ಸೃಷ್ಟಿಸಿ ಯಾರದ್ದೋ ಆಸ್ತಿಯನ್ನು ಇನ್ಯಾರೋ ಹೆಸರಿಗೆ ವರ್ಗಾವಣೆ ಆಗ್ತಾಯಿದೆ, ರಿಜಿಸ್ಟ್ರೇಷನ್ ಆಗ್ತಾಯಿದೆ. ಅದ್ರ ಬಗ್ಗೆ ಒಂದು ಕಡೆ ಸುದ್ದಿಯೊಂದನ್ನು ಬ್ರೇಕ್ ಮಾಡ್ತಾ ಇದೆ. ಲೆಟ್ಸ್ ಬ್ರೇಕಿಂಗನ್ನು ನೋಡ್ತಾ ಹೋಗೋಣಂತೆ. ಯಾರು ಆ ದಂಧೆಕೋರರು, ಯಾವ ರೀತಿಯಾಗಿ ದಂಧೆ ಆಗ್ತಾಯಿದೆ, ಅದ್ರ ಬಗ್ಗೆ ಒಂದು ಕಡೆ ನ್ಯೂಸ್ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿಯೊಂದನ್ನು ಬ್ರೇಕ್ ಮಾಡಿದೆ. ಲೆಟ್ಸ್ ಬ್ರೇಕಿಂಗ್ ನೋಡ್ತಾ ಹೋಗೋಣ. ದೂಡಾದಿಂದ ಸೈಟ್ ಖರೀದಿಸಿದವರು ನೋಡಲೇಬೇಕಾದ ಸ್ಟೋರಿ ಇದು. ನೀವು ದೂಡಾದಿಂದ ಸೈಟ್ ಖರೀದಿಸಿದರೆ ಒಮ್ಮೆ ದಾಖಲೆ ಚೆಕ್ ಮಾಡಿಕೊಳ್ಳಿ. ನಿಮ್ಮ ಸೈಟ್ ಇನ್ಯಾರಿಗೋ ನೋಂದಣಿಯಾಗಿರುತ್ತೆ. ಎಚ್ಚರ. ದಾವಣಗೆರೆಯಲ್ಲಿ ಯಾರದ್ದೋ ನಿವೇಶನ ಇನ್ಯಾರಿಗೋ ರಿಜಿಸ್ಟ್ರೇಷನ್. ಕೋಟ್ಯಾಂತರ ರೂಪಾಯಿ ಮೌಲ್ಯದ ನಿವೇಶನ ಅಕ್ರಮ ಬಯಲು. ದಾವಣಗೆರೆ ನಿಜಲಿಂಗಪ್ಪ ಬಡಾವಣೆಯ ಸೈಟ್ ಅಕ್ರಮ ನೋಂದಣಿಯಾಗಿದೆ. 60-40 ಅಳತೆಯ ನಿವೇಶನ ಅಕ್ರಮ ನೋಂದಣಿ, ಮಾಲೀಕರು ಕಂಗಾಲಾಗಿದ್ದಾರೆ. ದೂಡಾ ಕಚೇರಿಯ ಲೆಟರ್ ಹೆಡ್ ಆಯುಕ್ತರ ಸಹಿಯೇ ಫೋರ್ಜರಿ ಆಗಿದೆ. ದಾವಣಗೆರೆಯಲ್ಲಿ KB ರೇಣುಕಾ ಅವರ ನಿವೇಶನ ಅಕ್ರಮ ವರ್ಗಾವಣೆಯಾಗಿದೆ. ಅಂಜುಮ್ ಅನ್ನೋರ ಹೆಸರಿಗೆ ನಿವೇಶನ ಅಕ್ರಮವಾಗಿ ವರ್ಗಾವಣೆಯಾಗಿರುವಂಥದ್ದು. ರೇಣುಕಾ ಅವರ ಸೈಟ್ ಇನ್ನೊಬ್ಬರು ಖರೀದಿಸಿದಾಗ ಅಕ್ರಮ ಬಯಲಿಗೆ ಬಂದಿದೆ. ದಂಧೆಕೋರರ ವಿರುದ್ಧ ಬಡಾವಣೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಇದು ದಾವಣಗೆರೆಯ ದೂಡಾ ಕಚೇರಿಗೆ ಸಂಬಂಧಪಟ್ಟಂಥ ಸ್ಟೋರಿ. ದೂಡಾದಿಂದ ಸೈಟ್ ಖರೀದಿ ಮಾಡಿದವರು ನೋಡಲೇಬೇಕಾದಂಥ ಸ್ಟೋರಿ ಇದು. ನಿಮ್ಮ ಸೈಟ್ ಯಾರಿಗೆ ಬೇಕಿರೋ ನೋಂದಣಿ ಆಗಿರ್ಬೋದು. ನೀವು ದೂಡಾದಿಂದ ಸೈಟ್ ಖರೀದಿ ಮಾಡಿದರೆ ಒಮ್ಮೆ ದಾಖಲೆಯನ್ನು ಚೆಕ್ ಮಾಡಿಕೊಳ್ಳಿ. ನಿಮ್ಮ ಸೈಟ್ ಇನ್ಯಾರಿಗೋ ನೋಂದಣಿ ಆಗಿರುತ್ತೆ. ಎಚ್ಚರ. ದಾವಣಗೆರೆಯಲ್ಲಿ ಯಾರದ್ದೋ ನಿವೇಶನ ಇನ್ಯಾರಿಗೋ ರಿಜಿಸ್ಟ್ರೇಷನ್ ಆಗ್ತಾ ಇದೆ. ಕೋಟ್ಯಾಂತರ ರೂಪಾಯಿ ಮೌಲ್ಯದ ನಿವೇಶನ ಅಕ್ರಮ ಬಯಲು. ದಾವಣಗೆರೆ ನಿಜಲಿಂಗಪ್ಪ ಬಡಾವಣೆಯ ಸೈಟ್ ಅಕ್ರಮವಾಗಿ ನೋಂದಣಿಯಾಗಿರುವಂಥದ್ದು. 60-40 ಅಳತೆಯ ನಿವೇಶನ ಅಕ್ರಮ ನೋಂದಣಿ, ಮಾಲೀಕರು ಕಂಗಾಲಾಗಿದ್ದಾರೆ. ದೂಡಾ ಕಚೇರಿಯ ಲೆಟರ್ ಹೆಡ್ ಆಯುಕ್ತರ ಸಹಿಯೇ ಫೋರ್ಜರಿ ಆಗಿದೆ. ದಾವಣಗೆರೆಯಲ್ಲಿ KB ರೇಣುಕಾ ಅವರ ನಿವೇಶನ ಅಕ್ರಮವಾಗಿ ಬೇರೆಯವರಿಗೆ ವರ್ಗಾವಣೆ ಆಗಿರುವಂಥದ್ದು. ಅಂಜುಮ್ ಅನ್ನೋರ ಹೆಸರಿಗೆ ನಿವೇಶನ ಅಕ್ರಮವಾಗಿ ವರ್ಗಾವಣೆಯಾಗಿದೆ. ರೇಣುಕಾ ಅವರ ಸೈಟ್ ಇನ್ನೊಬ್ಬರು ಖರೀದಿ ಮಾಡಿದಾಗ ಈ ಒಂದು ಘಟನೆ ಬೆಳಕಿಗೆ ಬಂದಿರುವಂಥದ್ದು. ದಂಧೆಕೋರರ ವಿರುದ್ಧ ಬಡಾವಣೆ ಠಾಣೆಯಲ್ಲಿ ದೂರು ದಾಖಲಾಗಿದೆ. ನೀವು ದಾವಣಗೆರೆ ಹರಿಹರ ನಗರಾಭಿವೃದ್ಧಿ ಪ್ರಾಧಿಕಾರ ಅಭಿವೃದ್ಧಿಪಡಿಸಿರುವಂಥ ಸೈಟ್ ಏನಾದರೂ ನೀವು ಖರೀದಿ ಮಾಡಿದರೆ, ಸೊ ನಿಮ್ಮ ದಾಖಲೆಗಳನ್ನು ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ಯಾರಿಗೆ ಬೇಕಿದ್ರು ಅದು ರಿಜಿಸ್ಟ್ರೇಷನ್ ಆಗಿರ್ಬೋದು, ಈ ಸ್ವತ್ತಾಗಿ ಬದಲಾಗಿರ್ಬೋದು. ಆ ರೀತಿಯ ದಂಧೆ ದಾವಣಗೆರೆಯಲ್ಲಿ ನಡೀತಾ ಇದೆ. ಅಂಥದ್ದೇ ಒಂದು ದಂಧೆ ದಾವಣಗೆರೆಯಲ್ಲಿ ಈಗ ಬಯಲಿಗೆ ಬಂದಿರುವಂಥದ್ದು. ನಿಜಲಿಂಗಪ್ಪ ಬಡಾವಣೆಯ 60-40 ಅಳತೆಯ ಸೈಟ್ ಒಂದು ಬೇರೆ ಹೆಸರಿಗೆ ರಿಜಿಸ್ಟ್ರೇಷನ್ ಆಗಿದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ FIR ಕೂಡ ಆಗಿದೆ. ಬಡಾವಣೆ ಪೊಲೀಸ್ ಸ್ಟೇಷನಲ್ಲಿ FIR ಆಗಿದೆ. ರೇಣುಕಾ ಅನ್ನೋರು ಈ ಸೈಟನ್ನು ತೆಗೆದುಕೊಳ್ತಾರೆ. 1997-98ರಲ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಇವರಿಗೆ ಸೈಟು ಮಂಜೂರಾಗುತ್ತೆ. 1998ರಲ್ಲಿ ಸ್ವಾಧೀನ ಪತ್ರವನ್ನು ಕೂಡ ಕೊಡ್ತಾರೆ. ಯಾರಿಗೆ? ರೇಣುಕಾ ಅವರಿಗೆ. ಅವರು ಇತ್ತೀಚೆಗೆ ಅದನ್ನು ಬೇರೆಯವರಿಗೆ, ವಿಜಯಶ್ರೀ ಅನ್ನೋರಿಗೆ ಮಾರಾಟವನ್ನು ಮಾಡ್ತಾರೆ. ವಿಜಯಶ್ರೀ ಅನ್ನೋರು ಈ ಸೈಟನ್ನು ತೆಗೆದುಕೊಂಡು ಈ ಸೊತ್ತು ಮಾಡಿಸ್ಕೊಳ್ಳಲಿಕ್ಕೆ ಮತ್ತು ಏನು ದೂಡಾದಿಂದ ಒಂದು ಅನುಮತಿಯನ್ನು ತೆಗೆದುಕೊಳ್ಳಲಿಕ್ಕೆ, ಏನು ಪತ್ರ ದೂಡಾದಿಂದ ರೇಣುಕಾ ಅವ್ರಿಗೆ ರಿಜಿಸ್ಟ್ರೇಷನ್ ಆಗಿರುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ದಾಖಲಾತಿಗೆ ಅಂತಂದೇಳಿ ದೂಡಾ ಕಚೇರಿಗೆ ಹೋದಂಥ ಸಂದರ್ಭದಲ್ಲಿ ಈ ಅಕ್ರಮ ಬಯಲಿಗೆ ಬಂದಿರುವಂಥದ್ದು. ಸೊ ರೇಣುಕಾ ಅವರ ಹೆಸರಿದ್ದಂತಹ ಸೈಟನ್ನು ದೂಡಾ ಕಚೇರಿಯ ಆಯುಕ್ತರ ಸಹಿಯನ್ನು ಫೋರ್ಜರಿ ಮಾಡಿದ್ದಾರೆ. ಜೊತೆಗೆ ಲೆಟರ್ ಹೆಡನ್ನು ಬಳಸಿಕೊಂಡು ನಕಲಿ ದಾಖಲೆ ಪ್ರಮಾಣ ಪತ್ರಗಳನ್ನು ತಯಾರು ಮಾಡಿಕೊಂಡು ಸಬ್ ರಿಜಿಸ್ಟರ್ ಆಫೀಸಲ್ಲಿ ಹೋಗಿ ಅಂಜುಮ್ ವಜೀದ್ ಅಂತೇಳಿ ಅವರ ಹೆಸರಿಗೆ ರಿಜಿಸ್ಟರ್ ಮಾಡಿಸ್ಕೊಂಡಿದ್ದಾರೆ. ಸೊ ಇದು ನೇರವಾಗಿ ಅವರೇ ಅಕ್ರಮದಲ್ಲಿ ಭಾಗಿಯಾಗಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿದ್ದಾರೆ, ಅಥವಾ ಬೇರೆ ಯಾರಾದರೂ ಮೀಡಿಯೇಟರ್ ಬಂದು ಈ ರೀತಿಯಾಗಿ ದಂಧೆಯನ್ನು ಮಾಡಿ ನಕಲಿ ದಾಖಲಾತಿಗಳನ್ನು ತೆಗೆದುಕೊಂಡು ರಿಜಿಸ್ಟ್ರೇಷನ್ ಮಾಡಿದ್ದಾರೆ ಗೊತ್ತಿಲ್ಲ. ನೀವಲ್ಲಿ ನೋಡ್ತಾ ಇದ್ದೀರಿ, ಹುಲ್ಮನಿ ತಿಮ್ಮಣ್ಣವರು ಈಗೇನು ಹಾಲಿ ಆಯುಕ್ತರಿದ್ದಾರೆ, ಅವರ ಸಹಿ ಕೂಡ ಫೋರ್ಜರಿ ಆಗಿರುವಂಥದ್ದು. ಈ ಹಿಂದೆ ಇದ್ದಂತಹ ಆಯುಕ್ತರು ಮಹೇಶ್ ಬಾಬು ಅವ್ರದ್ದು ಕೂಡ ಸಹಿ ನಕಲಿಯಾಗಿದೆ ಅಂತೇಳಿ, ಫೋರ್ಜರಿ ಆಗಿದೆ ಅಂತೇಳಿ ಈಗ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ದಾವಣಗೆರೆಯ ಬಡಾವಣೆ ಠಾಣೆಯಲ್ಲಿ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಸೊ ಈ ಅಕ್ರಮ ಯಾವ ರೀತಿ ಆಯಿತು ಅಂತ ಅಂದರೆ, ರೇಣುಕಾ ಅವರ ಹೆಸರಲ್ಲಿದ್ದಂತಹ ಆಸ್ತಿ 60-40 ಅಳತೆಯ ಆಸ್ತಿ ಯಾವ ರೀತಿ ಅಂಜುಮ್ ವಾಜೀದ್ ಅವರ ಹೆಸರಿಗೆ ವರ್ಗಾವಣೆ ಆಯಿತು, ಯಾವ ರೀತಿ ದಂಧೆ ಆಗ್ತಿದೆ ಅಂತಂದೇಳಿ ಸ್ವತಃ ದೂಡದ ಆಯುಕ್ತರಾದ ಹುಲ್ಮನಿ ತಿಮ್ಮಣ್ಣನವರು ಒಂದು ಕಡೆ ನ್ಯೂಸ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಸೊ ನೋಡೋಣ ಅವರು ಯಾವ ರೀತಿಯಾಗಿ ಒಂದು
ದಂಧೆ ಬೆಳಕಿಗೆ ಬಂತು. ಜನ ಯಾವ ರೀತಿಯಾಗಿ ಎಚ್ಚೆತ್ತುಕೊಳ್ಬೇಕು ಅಂತೇಳಿ ಹುಲ್ಮನಿ ತಿಮ್ಮಣ್ಣವರು ಮಾತಾಡಿದ್ದಾರೆ. ಅವ್ರು ಏನು ಮಾತಾಡಿದ್ದಾರೆ ನೋಡೋಣ. ಅಂದ್ರೆ ನನ್ನನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ನಮಸ್ಕಾರ. ಈಗ ನಮ್ಮ ಪ್ರಾಧಿಕಾರದಲ್ಲಿ ಈಗ ತಾವೇನು ಕೇಳಿದರೆ, ಒಂದು ಸೈಟನ್ನು ಫೋರ್ಜರಿಯಾಗಿ ಯಾರೋ ಮೂರನೇ ವ್ಯಕ್ತಿ ರಿಜಿಸ್ಟ್ರೇಷನ್ ಮಾಡಿಕೊಟ್ಟಿದ್ದಾರೆ ಅಂತಂದೇಳಿ ಅಂಥ ಘಟನೆ ನಮ್ಮಲ್ಲಿ ಕಳೆದ ತಿಂಗಳು ಜರುಗಿದೆ. ಅದರ ವಿರುದ್ಧವಾಗಿ ನಾವು ಡಿಸೆಂಬರ್ 26 FIR ಮಾಡಿಸಿರ್ತೇವೆ. ಪೊಲೀಸು ಸ್ಟೇಷನ್ನಲ್ಲಿ FIR ಮಾಡಿಸಿರ್ತೇವೆ. ತಪ್ಪಿತಸ್ಥರನ್ನು ಕೂಡಲೇ ಕಂಡಿಡಿದು ಇದಕ್ಕೆ ಶಿಕ್ಷೆಯನ್ನು ಕೊಡಿಸಬೇಕು ಅಂತಂದೇಳಿ ನಾವು ದೂಡದಿಂದ ಕ್ರಮವನ್ನು ವಹಿಸಿರ್ತೇವೆ. ಇಲ್ಲಿ ಇಂದಿನ ಕಮಿಷನರ್ ಆಗಿರ್ತಕ್ಕಂತಹ ಮಹೇಶ್ ಬಾಬುರವರು ಹಾಗೂ ಮತ್ತು ಅವರು ಪತ್ರವನ್ನು, ಆನಂತರ ನನ್ನ ಹೆಸರಿನಲ್ಲಿ ತಿದ್ದುಪಡಿ ಪತ್ರವನ್ನು ಅಂತಂದೇಳಿ ನನ್ನ ಆಧಾರ್ ಕಾರ್ಡನ್ನು, ಫೇಕ್ ಆಧಾರ್ ಕಾರ್ಡನ್ನು ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟು ಮತ್ತು ನನ್ನ ಸಹಿ ಅಲ್ಲದ ಬೇರೆದೇ ಹೆಸರಿನ ಸಹಿಯನ್ನು ನನ್ನ ಹೆಸರಿನ ಮೇಲೆ ಮಾಡಿಬಿಟ್ಟು ಒಂದು ಪತ್ರ ವ್ಯವಹಾರ ಆಗಿ ರಿಜಿಸ್ಟ್ರೇಷನ್ ಆಗಿ ಅದು ಈ ಖಾತೆನೂ ಆಗಿರುತ್ತೆ. ಆ ಸೈಟಿನ ಮೂಲ ಓನರ್ ನಮ್ಮ ಹತ್ರ ಬರ್ತಾರೆ. ನಮ್ಮ ಹತ್ರ ಬಂದು, ಸರ್ ನಮ್ಮ ಈ ಸೊತ್ತು ಚೇಂಜ್ ಆಗಿದೆ, ನಿಮ್ಮ ದೂಡಾದ ವತಿಯಿಂದ ರಿಜಿಸ್ಟರ್ ಮಾಡಿಕೊಟ್ಟಂತಹ ಈ ಒಂದು ಪತ್ರ ನಮಗೆ ನಮ್ಮ ಮೂಲ ಆಸ್ತಿಯನ್ನು ಕೈಬಿಡುವಂತಾಗಿದೆ ಅಂತಂದು ಕೇಳಿದಂಥ ಸಂದರ್ಭದಲ್ಲಿ ನಾನು ಅದನ್ನು ಪರಿಶೀಲನೆ ಮಾಡಿದಾಗ ಇಲ್ಲಿ ಯಾರದೋ ಆಸ್ತಿಯನ್ನು ಇನ್ಯಾರೋ ಮಾಡಿಕೊಟ್ಟಂಥ ರೀತಿಯಲ್ಲಿ, ಅಂದರೆ ಆ ದೂಡದ ಹೆಸರಿನಲ್ಲಿ ದೂಡಾದವರೇ ಮಾಡಿಕೊಟ್ಟಿದ್ದಾರೆ ಅನ್ನೋ ರೀತಿಯಲ್ಲಿ ಇಲ್ಲಿ ಪತ್ರ ವ್ಯವಹಾರ ರಿಜಿಸ್ಟ್ರೇಷನ್ ಆಗಿದೆ. ಸೊ ಆ ನಿಟ್ಟಿನಲ್ಲಿ ನಾನು ಈ ಬಗ್ಗೆ FIR ಮಾಡಿರ್ತೇನೆ. ಮತ್ತು ಯಾರು ಆರೋಪಿಗಳಿದ್ದಾರೆ ಅವರನ್ನು ಈಗ ಆಲ್ರೆಡಿ ಪೊಲೀಸ್ನವರು, ನಮ್ಮ ಪೊಲೀಸ್ ಇಲಾಖೆಯವರು ಅವರನ್ನು ಕರೆದು ತನಿಖೆಯನ್ನು ಮಾಡ್ತಿದ್ದಾರೆ ಅಂತಂದೇಳಿ ಈ ಸಂದರ್ಭದಲ್ಲಿ ತಿಳಿಸ್ತಾ, ತಮ್ಮ ಈ ಒಂದು ಇದರಲ್ಲಿ ದಾವಣಗೆರೆ ಹರಿಹರ ನಗರಾಭಿವೃದ್ಧಿ ಪ್ರಾಧಿಕಾರದ ಯಾವುದೇ ನೋಂದಾವಣಿಯನ್ನು, ಪತ್ರಗಳ ನೋಂದಾವಣಿಯನ್ನು, ಆಸ್ತಿಗಳ ನೋಂದಾವಣಿಯನ್ನು ನಾವು ಖುದ್ದಾಗಿ OTP ಮೂಲಕ ಇನ್ನು ಮುಂದೆ ಕ್ರಮ ವಹಿಸುವಂತೆ ನಾವು ರಿಜಿಸ್ಟ್ರ್ ಆಫೀಸ್ಗೆ ನಾವು ಪತ್ರವನ್ನು ಬರೆದಿದ್ದೇವೆ. ಯಾವುದೇ ಆಸ್ತಿ ನೋಂದಣಿ ಆಗಬೇಕಂದ್ರೆ ನನ್ನ ನಂಬರಿಗೆ, ಅಂದರೆ ಆಯುಕ್ತರ ನಂಬರಿಗೆ ಖುದ್ದಾಗಿ OTP ಬರುವಂತೆ ಅಂದಿನಿಂದನೇ, ಎಂದು ಇದು ಫೇಕಾಗಿ ಟ್ರಾನ್ಸಾಕ್ಷನ್ ಆಯಿತು ಅದರ ಮರುದಿನವೇ ನನ್ನ ಖುದ್ದಾಗಿ ನನ್ನ ನಂಬರ್ಗೆ OTP ಬರಬೇಕು ಮತ್ತು ನಮ್ಮ ಪ್ರಾಧಿಕಾರದ ಸಿಬ್ಬಂದಿ ಖುದ್ದಾಗಿ ಅಲ್ಲಿ ಹಾಜರಾಗಿಬಿಟ್ಟು ರಿಜಿಸ್ಟ್ರೇಷನ್ ಮಾಡಿಕೊಡ್ಬೇಕು ಅಂತಕ್ಕಂಥ ಒಂದು ವ್ಯವಸ್ಥೆಯನ್ನು ತಂದಿದ್ದೇವೆ ಅಂತಂದೇಳಿ ಈ ಸಂದರ್ಭದಲ್ಲಿ ತಿಳಿಸ್ತೇವೆ. ಆ ಕಂಪ್ಲೀಟ್ ಟ್ರಾನ್ಸಾಕ್ಷನ್ನೇ ಫೋರ್ಜರಿ. ಅದು ನಮ್ಮ ಕಡತದಲ್ಲಿ ಯಾವುದೇ ನೋಟ್ ಶೀಟು ಅಪ್ರೂವಲ್ ಆಗಿಲ್ಲ, ಯಾವುದೇ ನೋಟ್ ಶೀಟು ಕೂಡ ನಾವು ಪುಟಪ್ ಮಾಡಿಲ್ಲ. ಮತ್ತು ಆ ರೀತಿಯ ವ್ಯವಹಾರಗಳು ಲೆಟ್ರೆಡ್ಡು, ಆನಂತರ ಸೀಲು, ಸಹಿ ಯಾವುದೂ ನಮ್ಮದಲ್ಲ. ಆಮೇಲೆ ನಾವು ಯಾವುದೇ ಪತ್ರ ವ್ಯವಹಾರನ ಆಯುಕ್ತರು ದೂಡ ಅಂತಂದೇಳಿ ನಾವು ರಿಜಿಸ್ಟ್ರೇಷನ್ ಮಾಡ್ತೀವಿ ಹೊರತು, ಹಿಂದೆ ಮಹೇಶ್ ಬಾಬುರವರಿದ್ದರು, ತಿಮ್ಮಣ್ಣ ಇದ್ದರು ಅಂತಂದೇಳಿ ಯಾವುದೇ ಹೆಸರಿನಿಂದ ನಾವು ಮಾಡಲ್ಲ. ಸಾರ್ವಜನಿಕರಿಗೆ ಈ ಮೂಲಕ ನಾವು ತಿಳಿಸೋದೇನೆಂದರೆ, ದೂಡಾದಿಂದ ಯಾವುದೇ ಪ್ರಾಪರ್ಟಿ ರಿಜಿಸ್ಟರ್ ಆದರೂ ಕೂಡ ಖುದ್ದಾಗಿ ನಾವೇ OTP ಮೂಲಕ, ನನ್ನ ಮೊಬೈಲ್ ನಂಬರಿಗೆ OTP ತರಿಸಿಕೊಳ್ಳೋದ್ರ ಮೂಲಕ ನಾವು ರಿಜಿಸ್ಟ್ರೇಷನ್ ಮಾಡಿಕೊಡ್ತಾ ಇದ್ದೇವೆ. ಯಾವುದೇ ರೀತಿಯ ಗಾಬರಿ ಆಗೋದು ಬೇಡ, ಆತಂಕಕ್ಕೊಳಗಾಗೋದು ಬೇಡ. ನಾವು ಈ ಪ್ರಕರಣವನ್ನು FIR ಮಾಡಿಸಿದ್ದೇವೆ. ಕೂಡಲೇ ತಪ್ಪಿತಸ್ಥರ ಮೇಲೆ ಕ್ರಮ ಕೈಗೊಳ್ಳಲಿಕ್ಕೆ ನಾವೆಲ್ಲ ಸಿದ್ಧತೆಯನ್ನು ನಡೆಸಿದ್ದೇವೆ. ದಾವಣಗೆರೆ ಹರಿಹರ ನಗರಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತ ಹುಲ್ಮನಿ ತಿಮ್ಮಣ್ಣನವರು ಮಾತನಾಡ್ತಾ ಇದ್ದರು. ಯಾವ ರೀತಿಯ ಅಕ್ರಮವಾಯಿತು ಅಂತ. KB ರೇಣುಕಾ ಅವರ ಹೆಸರು ಇರುವಂತಹ ನಿವೇಶನ ಅಂಜುಮನ್ನವರ ಹೆಸರಿಗೆ ವರ್ಗಾವಣೆಯಾಗಿದೆ. ದೂಡದ ಲೆಟ್ರೇಡ್ ಹಾಗೂ ಸಹಿಯನ್ನು ಫೋರ್ಜರಿ ಮಾಡಿದ್ದಾರೆ ಅಂತೇಳಿ. ಸೊ ಯಾರು ಫೋರ್ಜರಿ ಮಾಡಿರುವಂಥದ್ದು ಇನ್ನೂ ಕೂಡ ತನಿಖೆ ಆಗ್ತಾ ಇದೆ. 2 ತಿಂಗಳಾಯಿತು ಈ ಘಟನೆ ಆಗಿ, 2 ತಿಂಗಳಿರುವಂಥದ್ದು. 2 ತಿಂಗಳ ನಂತರ ಇದು ಬೆಳಕಿಗೆ ಬಂದಿದೆ. ಸುಮಾರು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತಹ ನಿವೇಶನ, ಸದ್ಯದ ಮಾರುಕಟ್ಟೆಯ ಬೆಲೆ, SR ವ್ಯಾಲ್ಯೂವನ್ನು ಬಿಟ್ಟರೆ ಸದ್ಯದ ಮಾರುಕಟ್ಟೆಯ ಬೆಲೆ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತಹ ನಿಜಲಿಂಗಪುರ ಬಡಾವಣೆಯ ನಿವೇಶನ ಇದು. 60-40 ಅಳತೆಯ ನಿವೇಶನ ಇದು. ಇದನ್ನು 2024ರಲ್ಲಿ 15/3/2024ರಂದು ನೋಂದಣಿಯಾಗಿದೆ. ಯಾರ ಹೆಸರಿಗೆ? ಅಂಜುಮನ್ನವರ ಹೆಸರಿಗೆ ನೋಂದಣಿಯಾಗಿದೆ. ಅದಕ್ಕೂ ಮೊದಲು 1997ರಲ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ KB ರೇಣುಕಾ ಅವರಿಗೆ ಇದು ಮಂಜೂರಾಗಿರುತ್ತೆ. 98ರಲ್ಲಿ ಸ್ವಾಧೀನ ಪತ್ರವನ್ನು ಕೂಡ ದೂಡದಿಂದ ಕೊಟ್ಟಿರ್ತಾರೆ. ನಂತರ 10 ವರ್ಷಗಳ ಬಳಿಕ 10 ವರ್ಷದವರೆಗೆ ಇದು ಗುತ್ತಿಗೆ ಕರಾರು ಪತ್ರ ಆಗಿರುತ್ತೆ. ಗುತ್ತಿಗೆಯ ನಂತರ 2009ರಲ್ಲಿ ದೂಡದ ಅಧಿಕಾರಿಗಳು ರೇಣುಕಾ ಅವರಿಗೆ ಈ ನಿವೇಶನವನ್ನು ರಿಜಿಸ್ಟ್ರೇಷನ್ ಮಾಡಿಕೊಡ್ತಾರೆ. ಅಲ್ಲಿಂದ ಇದುವರೆಗೂ ರೇಣುಕಾ ಅವರ ಹೆಸರಲ್ಲೇ ಇರುತ್ತೆ. ರೇಣುಕಾ ಅವರು ಅದನ್ನು ಇತ್ತೀಚೆಗೆ ವಿಜಯಶ್ರೀ ಅನ್ನೋರಿಗೆ ಮಾರಾಟವನ್ನು ಮಾಡ್ತಾರೆ. ಆ ವಿಜಯಶ್ರೀ ಅನ್ನೋರಿಗೆ ಮಾರಾಟ ಮಾಡೋದ ಸಂದರ್ಭದಲ್ಲಿ ಹಳೆಯ ಈ ಸ್ವತ್ತನ್ನು ಕೊಟ್ಟು ಮಾರಾಟವನ್ನು ಮಾಡಿರ್ತಾರೆ. ಹೊಸ ಈ ಸ್ವತ್ತು ತೆಗೆದುಕೊಳ್ಳೋಕೆ ಹೋಗಿರೋದಿಲ್ಲ ಅವರು. ಹಳೆಯ ಈ ಸ್ವತ್ತನ್ನು ಕೊಟ್ಟು ಮಾರಾಟವನ್ನು ಮಾಡಿರ್ತಾರೆ. ಆ ಹಳೆಯ ಈ ಸ್ವತ್ತಿನ ಮೇಲೆ ಮಾರಾಟ ಆಗಿರುತ್ತೆ. ಅದ್ರ ಮೇಲೆ ಕ್ರಯಪತ್ರ ಕೂಡ ಸಬ್ ರಿಜಿಸ್ಟ್ರಿ ಆಫೀಸಲ್ಲಿ ಆಗಿರುತ್ತೆ.
ನಂತರ ಕ್ರಯಪತ್ರವನ್ನು ತೆಗೆದುಕೊಂಡೋಗಿ ಏನು ನೋಂದಣಿ ಬದಲಾವಣೆ ಮಾಡಬೇಕಾಗಿರುತ್ತೆ, ಕರಾರು ಪತ್ರವನ್ನು ತಿದ್ದುಪಡಿ ಮಾಡಬೇಕಾಗಿರುತ್ತೆ. ಆ ತಿದ್ದುಪಡಿ ಮಾಡುವಂಥ ಸಂದರ್ಭದಲ್ಲಿ ವಿಜಯಶ್ರೀ ಅನ್ನುವಂಥವರು ದೂಡಾಗಿ ಹೋದಂಥ ಸಂದರ್ಭದಲ್ಲಿ ಈ ಒಂದು ಅಕ್ರಮ ಬಯಲಿಗೆ ಬಂದಿರುವಂಥದ್ದು. ಈ ಮೊದಲೇ ಆಗಲೇ ಅಂದರೆ ಏನು ವಿಜಯಶ್ರೀ ಅವರ ಹೆಸರಿಗೆ ಆಸ್ತಿ ವರ್ಗಾವಣೆ ಆಗೋದಕ್ಕೆ ಮುಂಚೆನೇ 2024 15/3/2024 ಅಂಜುಮ್ ಅನ್ನೋರ ಹೆಸರಿಗೆ ಇದು ನೋಂದಣಿಯಾಗಿದೆ. ತಿದ್ದುಪಡಿ ಪತ್ರವನ್ನು 24/2/2025 ತಿದ್ದುಪಡಿಯನ್ನು ಮಾಡಿಸಿದ್ದಾರೆ. ತಿದ್ದುಪಡಿ ಪತ್ರವನ್ನು ರದ್ದುಪಡಿಸೋದಕ್ಕೆ ನೋಂದಣಿ ಇಲಾಖೆಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಅಂಜುಮ್ ಅನ್ನೋವಂಥವ್ರು. ಅಂದರೆ ಸಂಪೂರ್ಣವಾಗಿ ದೂಡಾ ಕಚೇರಿಯ ಲೆಟರೇಡ್ ಹಾಗೂ ಅಲ್ಲಿಯ ಆಧಾರ್ ಕಾರ್ಡ್ ದೂಡಾ ಅಧಿಕಾರಿಗಳು ಯಾರು ಬಂದಿರ್ತಾರೆ, ಆಗ ಹಿಂದೆ ಇದ್ದಂಥ ಎನ್ ಮಹೇಶ್ ಬಾಬು ಹಾಗೂ ಈಗಿನ ಹುಲ್ಮನಿ ತಿಮ್ಮಣ್ಣ ಅವರ ಆಧಾರ್ ಕಾರ್ಡನ್ನು ಕೂಡ ನಕಲನ್ನು ಮಾಡಿದ್ದಾರೆ ಅಂತೇಳಿ. ಸೊ ಅವರ ಆಧಾರ್ ಕಾರ್ಡನ್ನು ನಕಲು ಮಾಡಿ ಅವರ ಸೈನನ್ನು ಫೋರ್ಜರಿ ಮಾಡಿ ಇಡೀ ದೂಡಾ ವ್ಯವಸ್ಥೆಯನ್ನೇ ಅಲ್ಲೋಲ ಕಲ್ಲೋಲ ಮಾಡಿದ್ದಾರೆ. ಸೊ ನೀವು ಯಾರಾದರೂ ಈ ಹಿಂದೆ ಈಗ 10 ವರ್ಷದ ಹಿಂದೆ 20 ವರ್ಷದ ಹಿಂದೆ ಯಾರಾದರೂ ದೂಡಾ ಸೈಟನ್ನು ತೆಗೆದುಕೊಂಡಿದ್ದರೆ ಒಮ್ಮೆ ನಿಮ್ಮ ಮನೆಗೆ ಹೋಗಿ ಆ ದಾಖಲೆಗಳನ್ನು ಪರಿಶೀಲನೆ ಮಾಡಿಕೊಳ್ಳಿ. ಸಂಬಂಧಪಟ್ಟಂಥ ಇಲಾಖೆಗೆ ಹೋಗಿ ನಿಮ್ಮ ಸಂಬಂಧಪಟ್ಟ ಇಲಾಖೆಯಲ್ಲಿ ದಾಖಲೆಗಳನ್ನು ಒಮ್ಮೆ ಪರೀಕ್ಷಿಸಿಕೊಳ್ಳಿ. ಯಾಕಂದರೆ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಆಸ್ತಿ ಯಾರು ಬೇಕಿದ್ರೂ ಕನ್ನ ಹೊಡಿಬೋದು. ದಾವಣಗೆರೆಯಲ್ಲಿ ಸರ್ಕಾರಿ ಆಸ್ತಿಗೆ ಕನ್ನ ಹಾಕ್ತಾ ಇದ್ದಂಥವ್ರು ಈಗ ಖಾಸಗಿ ಆಸ್ತಿಗೆ ಯಾರದೋ ಹೆಸರಿರುವಂಥ ಆಸ್ತಿಗೆ ಕನ್ನ ಹಾಕುವಂಥ ಕೆಲಸ ದಾವಣಗೆರೆಯಲ್ಲಿ ಆಗ್ತಾಯಿದೆ. ಇಷ್ಟು ದಿನ ಪಾರ್ಕನ್ನು ಹೊಡ್ಕೊಂಡು ತಿಂತಾಯಿದ್ರು, ಬೇರೆ ಬೇರೆ ಸರ್ಕಾರಿ ಜಾಗಗಳಿಗೆ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಅವರನ್ನು ಅಕ್ರಮವನ್ನು ಮಾಡ್ತಾಯಿದ್ರು. ಆದರೆ ಈಗ ಬದುಕಿದ್ದವರ ದುಡ್ಡು ಕೊಟ್ಟು ತೆಗೆದುಕೊಂಡವರ ಆಸ್ತಿಗೆ ಇಲ್ಲಿ ಗ್ಯಾರಂಟಿ ಇಲ್ಲದಂತಾಗಿದೆ. ದಾವಣಗೆರೆಯಲ್ಲಿ ಅಧಿಕಾರಿಗಳು ಎಷ್ಟು ಎಚ್ಚೆತ್ಕೊಂಡ್ರೂ ಕೂಡ ಕಳ್ಳರು ದಂಧೆಕೋರರು ಚಾಪೆ ಕೆಳಗೆಲ್ಲ ರಂಗೋಲಿ ಕೆಳಗೆ ನುಸುಳ್ತಾ ಇದ್ದಾರೆ. ದಾವಣಗೆರೆಯಲ್ಲಿ ಆಸ್ತಿ ಮಾಡಿದಂಥವ್ರು ಸೈಟ್ಗಳನ್ನು ಖರೀದಿ ಮಾಡಿದಂಥವ್ರು ಇವತ್ತು ಕೂಡ ನಿದ್ದೆ ಮಾಡಲಿಕ್ಕೆ ಆಗ್ತಾಯಿಲ್ಲ. ಯಾವಾಗ ಯಾರು ಯಾವ ದಾಖಲೆಗಳನ್ನು ರೆಡಿ ಮಾಡಿಕೊಂಡು ನಮ್ಮ ಮೇಲೆ ಬರ್ತಾರೋ, ನಾವು ಇಷ್ಟು ದಿವಸ ರೂಪಾಯಿ ಕೂಡಿಟ್ಟು ತೆಗೆದುಕೊಂಡಂತಹ ಈ ಒಂದು ಆಸ್ತಿ ಎಲ್ಲೋಗುತ್ತೋ ಅಂತೇಳಿ ಭಯ ಪಡ್ತಾ ಇದ್ದಾರೆ ದಾವಣಗೆರೆ ನಾಗರಿಕರು. ಅಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದ್ರ ಬಗ್ಗೆ ನನ್ನ ಸಹೋದ್ಯೋಗಿ ಅಣ್ಣೇಶ್ ಸ್ಥಳದಿಂದ ಒಂದು ಪ್ರತ್ಯಕ್ಷ ವರದಿಯನ್ನು ಮಾಡಿದ್ದಾರೆ. ಆ ಸೈಟ್ ಯಾವುದು, ಎಲ್ಲಿ, ಏನು ಅನ್ನೋದನ್ನು ಪ್ರತ್ಯಕ್ಷ ವರದಿ ಮಾಡಿದ್ದಾರೆ. ಆ ವರದಿಯನ್ನು ನೋಡೋಣ, ನಂತರ ನಾನು ಎಕ್ಸ್ಪ್ಲೇನನ್ನು ಮಾಡ್ತಾ ಹೋಗ್ತೇನೆ. ದೂಡಾ ಇಲಾಖೆಯಿಂದ ಸೈಟ್ ಪಡೆದುಕೊಂಡವರು ನೋಡಲೇಬೇಕಾದಂಥ ಸುದ್ದಿಯನ್ನು ಒನ್ ಕನ್ನಡ ನ್ಯೂಸ್ ಬ್ರೇಕ್ ಮಾಡ್ತಿರುವಂಥದ್ದು. ಹೌದು, ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ. ಏನು ನಿಜಲಿಂಗಪ್ಪ ಬಡಾವಣೆಯ ಸೈಟ್ ನಂಬರ್ 502 ಅಂದರೆ ನಿಜಲಿಂಗಪ್ಪ ಬಡಾವಣೆ 2ನೇ ಮೇನು 12ನೇ ಕ್ರಾಸ್ನಲ್ಲಿ ಬರುವಂತಹ ಸೈಟ್ ನಂಬರ್ 502ರಲ್ಲಿ ನಾವಿಲ್ಲಿದ್ದೇವೆ. ಇದು 1997ರಲ್ಲಿ KB ರೇಣುಕಾ ಎಂಬುವರಿಗೆ ದೂಡಾ ಇಲಾಖೆಯಿಂದ ಮಂಜೂರಾದಂಥ ಸೈಟು. ಈ ಒಂದು ಸೈಟು 1998ರಲ್ಲಿ ರೇಣುಕಾರವರಿಗೆ ಸ್ವಾಧೀನ ಪತ್ರವನ್ನು ಸಹ ವಿತರಣೆ ಮಾಡಿತ್ತು. 2009ರಲ್ಲಿ ದೂಡಾ ಇಲಾಖೆಯಿಂದ ರೇಣುಕಾರವರಿಗೆ ಅಂದರೆ KB ರೇಣುಕಾ ಎಂಬುವರ ಹೆಸರಿಗೆ ರಿಜಿಸ್ಟರ್ ಸಹ ಆಗಿರುತ್ತೆ. 1997ರಲ್ಲಿ ಪಡೆದುಕೊಂಡಂಥ ರೇಣುಕಾರವರು ಈ ಒಂದು ಸೈಟನ್ನು 19/2025ರಲ್ಲಿ ವಿಜಯಶ್ರೀ ಎಂಬುವರಿಗೆ ರೇಣುಕಾರವರು ಈ ಒಂದು ಸೈಟನ್ನು ಮಾರಾಟ ಮಾಡ್ತಾರೆ. ಮಾರಾಟ ಪಡೆದುಕೊಂಡಂಥ ವಿಜಯಶ್ರೀ ಎಂಬುವರು ಈ ಸ್ವತ್ತು ಪಡೆದುಕೊಳ್ಳಲು ಹೋದಾಗ ಈ ಒಂದು ನಿವೇಶನ ಅಂಜುಮಾ ಎಂಬುವರ ಹೆಸರಿಗೆ ರಿಜಿಸ್ಟರ್ ಆಗಿರುವುದು ಕಂಡು ಬಂದಿದೆ. ಅಂದರೆ ದೂಡಾ ಇಲಾಖೆ 1997ರಲ್ಲಿ ರೇಣುಕರವರಿಗೆ ನೀಡಿದಂತಹ ರಿಜಿಸ್ಟರ್ ನಂಬರ್ ಸಮೇತ ನೀಡಿದಂಥ ಈ ಒಂದು ಸೈಟು ಇದೀಗ ಆ ರೇಣುಕಾ ಎಂಬುವರು ವಿಜಯಶ್ರೀ ಎಂಬುವರಿಗೆ ಈ ಒಂದು ಸೈಟನ್ನು ಮಾರಾಟ ಮಾಡ್ತಾರೆ. ಆದರೆ ವಿಜಯಶ್ರೀ ಎಂಬುವರು ಸೈಟ್ನ ಪಡೆದುಕೊಂಡು ಈ ಸ್ವತ್ತು ಪಡೆದುಕೊಳ್ಳಲು ಹೋದಾಗ ಈ ಒಂದು ಸೈಟ್ ಬೇರೆಯವರ ಹೆಸರಲ್ಲಿ ಇರುವಂಥದ್ದು ಕಂಡು ಬಂದಿರುವಂಥದ್ದು. ಅಂದರೆ ಅಂಜುಮಾ ಎಂಬುವರು ಈ ಸೈಟ್ನ ಮಾಲೀಕರಾಗಿದ್ದಾರೆ ಎಂಬುದು ಸಹ ತೋರಿಸಿರುವಂಥದ್ದು. ಅಂದರೆ ನಕಲಿ ಪತ್ರ ಮತ್ತು ನಕಲಿಯ ಸಹಿ ಮತ್ತು ನಕಲಿಯ ದೂಡಾ ಲೆಟರ್ ಹೆಡ್ಡನ್ನು ಸಹ ಇಲ್ಲಿ ನಕಲಿ ಪತ್ರಗಳನ್ನು ಸೃಷ್ಟಿಸಿ ಈ ಒಂದು ಸೈಟನ್ನು ಪಡೆದುಕೊಂಡಿರುವಂಥದ್ದು. ಅಂದರೆ 1997ರಲ್ಲಿ ರೇಣುಕಾ ಎಂಬುವರು ಈ ಸೈಟ್ನ ಮಾಲೀಕರಾಗ್ತಾರೆ. 2025ರಲ್ಲಿ ಈ ಸೈಟ್ನ 2009ರಲ್ಲಿ ರೇಣುಕಾರವರು ಈ ಒಂದು ಸೈಟ್ನ ವಿಜಯಶ್ರೀ ಎಂಬುವರಿಗೆ ಮಾರಾಟ ಮಾಡ್ತಾರೆ. 2025ರಲ್ಲಿ ವಿಜಯಶ್ರೀ ಎಂಬುವರು ಈ ಸೈಟ್ನ ಈ ಸ್ವತ್ತನ್ನು ಪಡೆದುಕೊಂಡು ಹೋದಾಗ ಈ ಸೈಟು ಅಂಜುಮ್ ಎಂಬುವರಿಗೆ ಖಾತೆ ಅಂದರೆ ಅಂಜುಮ್ ಎಂಬುವರ ಹೆಸರಿಗೆ ರಿಜಿಸ್ಟರ್ ಆಗಿರೋದು ಕಂಡು ಬಂದಿರುವಂಥದ್ದು. ಅಂದರೆ ದೂಡಾ ಇಲಾಖೆಯಿಂದ ಪಡೆದುಕೊಂಡಂಥ ಪ್ರತಿಯೊಬ್ಬ ಸೈಟ್ ಮಾಲೀಕರು ನಿಮ್ಮ ಖಾತೆಗಳನ್ನು ಚೆಕ್ ಮಾಡಿ. ಯಾಕಂದರೆ 2097ರಲ್ಲಿ ಆದಂತಹ ಒಂದು ಸೈಟು ಇದೀಗ ಬೇರೆಯವರ ಖಾತೆಯಲ್ಲಿ ರಿಜಿಸ್ಟರ್ ಆಗಿರುವಂಥದ್ದು, ಅಂದರೆ ಬೇರೆಯವರ ಹೆಸರಿಗೆ ರಿಜಿಸ್ಟರ್ ಆಗಿರುವಂಥದ್ದು. ಈ ಒಂದು ಪ್ರಕರಣವು ಸಹ ಬಡಾವಣೆಯ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿರುವಂಥದ್ದು. ಈ ಒಂದು ಸುದ್ದಿಯನ್ನು ಒನ್ ಕನ್ನಡ ನ್ಯೂಸ್ ಬಿತ್ತರ ಮಾಡ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ಅಣ್ಣೇಶ್, ಒನ್ ಕನ್ನಡ ನ್ಯೂಸ್, ದಾವಣಗೆರೆ. ಎಸ್, ನನ್ನ ಸಹೋದ್ಯೋಗಿ ಅಣ್ಣೇಶ್ ಸ್ಥಳದಿಂದ ಪ್ರತ್ಯಕ್ಷ ವರದಿಯನ್ನು ಕೂಡ ಕೊಟ್ಟಿದ್ದಾರೆ. ಅಂದರೆ ಯಾವ ಸೈಟು ಅಕ್ರಮವಾಗಿರುವುದು ಅಂತೇಳಿ ನಿಜಲಿಂಗಪ್ಪ ಬಡಾವಣೆಯ ಸೈಟ್ ನಂಬರ್ 502 ಈ ಸೈಟ್ ಈಗ ಅಕ್ರಮವಾಗಿರುವಂಥದ್ದು. ಸೊ ಇಲ್ಲಿ ಒಂದು ಡಾಕ್ಯುಮೆಂಟ್ ಕೂಡ ನಾವು ಅಲ್ಲೇ ಶೋ ಮಾಡ್ತಾ ಇದ್ವಿ, ನಮ್ಮ ಇನ್ನೊಂದು ವಿಂಡೋದಲ್ಲಿ ಡಾಕ್ಯುಮೆಂಟ್ ಶೋ ಆಗ್ತಾಯಿತ್ತು. ದೂಡಾ ಕಮಿಷನರ್ ದೂಡಾ ದಾವಣಗೆರೆ ಅವರ ಹೆಸರಿನಲ್ಲಿ ಅಂಜುಮ್ ವೈಫ್ ಆಫ್ ವಜೀದ್ ದಾವಣಗೆರೆ ಅವರು ಒಂದು ಡಾಕ್ಯುಮೆಂಟನ್ನು ಕ್ರಿಯೇಟ್ ಮಾಡಿದ್ದಾರೆ. ಒಂದು ಚಾಪಕಾಗವನ್ನು ತೆಗೆದುಕೊಂಡು ಅದರಲ್ಲಿ
ಆಯುಕ್ತರು ದಾವಣಗೆರೆ ಹರಿಹರ ನಗರಾಭಿವೃದ್ಧಿ ಪ್ರಾಧಿಕಾರ ದಾವಣಗೆರೆ ಬಾಬು ಅವರ ಸಹಿಯನ್ನು ಹಾಕಿದ್ದಾರೆ ಇಲ್ಲಿ. ನೀವು ನೋಡ್ತಾ ಇದ್ದೀವಿ ಬಾಬು ಅವ್ರ ಸಹಿ ಇದೆ ಅದರಲ್ಲಿ, ವಿಂಡೋದಲ್ಲಿ ಕೂಡ ತೋರಿಸ್ತಾ ಇದ್ದೀವಿ. ಈ ರೀತಿಯಾಗಿ ತೆಗೆದುಕೊಂಡು ಅಕ್ರಮವಾಗಿ ಅವರ ಸಹಿಯನ್ನು ಕೂಡ ಫೋರ್ಜರಿ ಮಾಡಿ ಸಬ್ ರಿಜಿಸ್ಟ್ರ್ ಆಫೀಸಲ್ಲೂ ಕೂಡ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿದ್ದಾರೆ. ಮತ್ತೊಂದು ಡಾಕ್ಯುಮೆಂಟೇ ತೋರಿಸ್ತಾ ಇದ್ದೀನಿ. ಸೊ ಎಲ್ಲ ಡಾಕ್ಯುಮೆಂಟ್ಗಳು ಕೂಡ ಏನು ಆಯುಕ್ತರು ಇದ್ದರು, ಈ ಹಿಂದೆ ಇದ್ದಂಥ ಆಯುಕ್ತರು ಬಾಬು ಅವರ ಸಹಿಯನ್ನು ಫೋರ್ಜರಿ ಮಾಡಿದ್ದಾರೆ. ಈಗ ಹಾಲಿ ಇರುವಂಥ ಹುಲ್ಮನಿ ತಿಮ್ಮಣ್ಣನವರ ಸಹಿಯನ್ನು ಕೂಡ ಫೋರ್ಜರಿಯನ್ನು ಮಾಡಿದ್ದಾರೆ. ಫೋರ್ಜರಿ ಸೈನನ್ನು ಮಾಡಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ನಿವೇಶನವನ್ನು ಲಪಟಾಯಿಸೋದಕ್ಕೆ ಈ ಒಂದು ತಂಡ ಪ್ರಯತ್ನವನ್ನು ಮಾಡಿದೆ. ಸೊ ಇದರಲ್ಲಿ ನೇರವಾಗಿ ಭಾಗಿಯಾಗಿರುವಂಥದ್ದು ಅಂಜುಮ್ ವೈಫ್ ಆಫ್ ವಜೀದ್ ಅಥವಾ ಅವರ ಹಿಂದೆ ಯಾರೆಲ್ಲ ಇದ್ದಾರೆ ಏನು ಅದೆಲ್ಲವೂ ಕೂಡ ತನಿಖೆ ಆಗಬೇಕಾಗಿದೆ. 2 ತಿಂಗಳಾಗಿದೆ, ಒಂದು ಘಟನೆಯಾಗಿ 2 ತಿಂಗಳಾಗಿದೆ. ಇದಾದ ಬಳಿಕ ದೂಡ ಅಧಿಕಾರಿಗಳೇ ಒಂದು ಪ್ರೆಸ್ ಮೀಟನ್ನು ಕರೆದು ಎಲ್ಲ ಪ್ರೆಸ್ನವರನ್ನು ಕರೆದು ಒಂದು ಜಾಗೃತಿಯನ್ನು ಮೂಡಿಸಬೇಕಾಯಿತು. ಈ ರೀತಿಯಾಗಿ ನಮ್ಮ ಲೆಟರ್ಡನ್ನು ಮತ್ತು ಸಹಿಯನ್ನು ಫೋರ್ಜರಿ ಮಾಡಿಕೊಂಡು ಆಸ್ತಿಯನ್ನು ವರ್ಗಾವಣೆ ಮಾಡ್ಕೊಳ್ತಿದ್ದಾರೆ. ದೊಡ್ಡ ದಂಧೆ ನಡೆಸುವಂಥ ಜಾಲ ದಾವಣಗೆರೆಯಲ್ಲಿ ಆ್ಯಕ್ಟಿವ್ ಆಗಿದೆ. ಯಾರೆಲ್ಲ ದೂರದಿಂದ ನಿವೇಶನಗಳನ್ನು ಖರೀದಿ ಮಾಡಿದ್ದೀರಿ ಅವರು ಜಾಗೃತಿ ವಹಿಸಿ ಅಂತೇಳಿ ಜಾಗೃತಿಯನ್ನು ಮೂಡಿಸಬೇಕಾಯಿತು. ದುರದೃಷ್ಟವಶಾತ್ ಯಾರು ಕೂಡ ಅದ್ರ ಬಗ್ಗೆ ಮಾತನಾಡಿಲ್ಲ. ಯಾವ ಅಧಿಕಾರಿಗಳು ಕೂಡ ಅದಕ್ಕೊಂದು ಪ್ರೆಸ್ ನೋಟನ್ನು ಕೊಟ್ಟಿಲ್ಲ. ಯಾಕಪ್ಪ ಕೊಟ್ಟಿಲ್ಲ ಅಂತಂದರೆ ಅವರು ಕೂಡ ಭಾಗಿಯಾಗಿರ್ಬೋದು ಅಂತ ಇದರಲ್ಲಿ ಏನಾದರೂ ಅಲ್ಲಿ ಆ ಅಧಿಕಾರಿಗಳು ಅಥವಾ ಸಿಬ್ಬಂದಿ ಯಾರಾದ್ರು ಭಾಗಿಯಾಗಿದ್ದಾರೆ ಅಂತ. ಯಾಕಂದರೆ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಆಸ್ತಿಯನ್ನು ನಕಲಿ ಫೋರ್ಜರಿ ಸೈನ್ ಮಾಡಿ ವರ್ಗಾವಣೆ ಮಾಡ್ತಿದ್ದಾರೆ ಅಂದರೆ ಇದು ಕಡಿಮೆ ವಿಚಾರ ಅಲ್ಲ. ಇದು ಯಾರೋ FDA ಸೈನನ್ನು ಫೋರ್ಜರಿ ಮಾಡಿದ್ದಾರೆ ಅಥವಾ ಗುಮಾಸ್ತನ ಸೈನನ್ನು ಫೋರ್ಜರಿ ಮಾಡಿದ್ದಾರೆ. ಅಲ್ಲಿಯ ಡಿ ಗ್ರೂಪ್ನ ಸಿಬ್ಬಂದಿಯ ಸೈನನ್ನು ಫೋರ್ಜರಿ ಮಾಡಿದರೆ ಓಕೆ. ಇಲ್ಲಿ ಕಮಿಷನರ್ ಇಡೀ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಹೆಡ್ ಆಫ್ ದಿ ಇನ್ಸ್ಟಿಟ್ಯೂಷನ್ ಅವರದ್ದೇ ಸಹಿ ಫೋರ್ಜರಿ ಆಗಿದೆ, ಅಲ್ಲಿಯ ಲೆಟ್ರೇಡ್ ಫೋರ್ಜರಿ ಆಗಿದೆ ಅಂತ ವಿರುದ್ಧ ದೂರನ್ನು ಕೊಟ್ಟ ಮೇಲೆ ಕರೆದು ಒಂದು ಜಾಗೃತಿಯನ್ನು ಮೂಡಿಸುವಂಥ ಕೆಲಸವನ್ನು ಮಾಡಬೇಕಿತ್ತು. ಎಲ್ಲ ಮಾಧ್ಯಮದವರನ್ನು ಕರೆದು ನೋಡ್ರಪ್ಪ ದಾವಣಗೆರೆ ರೀತಿಯಾದ ಒಂದು ದಂಧೆಕೋರರ ಟೀಮ್ ಆ್ಯಕ್ಟಿವ್ ಆಗಿದೆ, ನಿಮ್ಮ ಆಸ್ತಿಗೆ ರಕ್ಷಣೆ ಈ ರೀತಿ ನಾವು ರಕ್ಷಣೆನ ಕೊಡ್ತೀವಿ ಈಗ ಹೇಳ್ತಾರೆ. ನಮ್ಮ ಒಂದು ಕಡೆ ನ್ಯೂಸ್ ವಾಹಿನಿ ಹೋಗಿ ಪ್ರತಿಕ್ರಿಯೆಯನ್ನು ಕೇಳಿದಾಗ ತಿಮ್ಮಣ್ಣವ್ರು ಈಗ ಹೇಳ್ತಾರೆ ಇಲ್ಲ ನಾವು OTP ಮುಖಾಂತರ ಇನ್ನು ಮುಂದೆ ರಿಜಿಸ್ಟ್ರೇಷನ್ ಮಾಡ್ತೀವಿ ಅಂತ. ಅಲ್ಲ ಸ್ವಾಮಿ, ಇಷ್ಟು ದಿವಸ ಏನು ಮಾಡ್ತಾಯಿದ್ರಿ? ಈ ರೀತಿಯಾಗಿ ಯಾರ ಆಸ್ತಿ ಇನ್ಯಾರ ಹೆಸರು ಹೋಗಿದೆ, ಸೊ ಎಲ್ಲವೂ ಕೂಡ ತನಿಖೆ ಆಗಬೇಕಾಗತ್ತೆ. ಇದರ ಬದಲು ನೀವು ಈಗ ಒಂದು ಇನ್ಸಿಡೆಂಟ್ ಆದ ತಕ್ಷಣ ಏನು FIR ಆಗುತ್ತೆ, FIR ಆದ ತಕ್ಷಣ ಒಂದು ಮಾಧ್ಯಮ ಪ್ರಕಟಣೆಯನ್ನು ಹೊಡಿಸಿದ್ರೆ ಜನ ಎಚ್ಚೆತ್ತುಕೊಳ್ತಾರೆ. ಈ ಸುದ್ದಿಯನ್ನು ಮಾಡೋ ಉದ್ದೇಶ ಏನಂದರೆ ನಿಮ್ಮ ದೂಡದ ಮರ್ಯಾದೆ ಕಳೆಯೋದಕ್ಕಲ್ಲ ಅಥವಾ ಇನ್ಯಾರ್ದು ಅಧಿಕಾರಿಗಳ ಮರ್ಯಾದೆ ಕಳೆಯೋದಕ್ಕಲ್ಲ. ಈ ರೀತಿಯಾದ ದಂಧೆ ನಡೀತಾ ಇದೆ. ಜನ ಜಾಗೃತರಾಗಿ ನಿಮ್ಮ ಆಸ್ತಿಯನ್ನು ನೀವೇ ರಕ್ಷಣೆ ಮಾಡ್ಕೊಳ್ಳಿ ಅಂತೇಳಿ ಒಂದು ಜಾಗೃತಿ ಮೂಡಿಸುವ ಉದ್ದೇಶದಿಂದ ಇಂತಹ ಸುದ್ದಿಗಳನ್ನು ನಾವು ಬಿತ್ತರ ಮಾಡ್ತೀವಿ ಹೊರತು ಯಾರ್ದೋ ಅಧಿಕಾರಿದು ಅಥವಾ ಯಾರ್ದೋ ಇನ್ನೊಬ್ಬ ವ್ಯಕ್ತಿದು ಮರ್ಯಾದೆ ಕಳೆಯಬೇಕು ಅಂತಲ್ಲ. ಇದು ಈ ರೀತಿಯಾಗಿ ಫೋರ್ಜರಿಯಾಗಿ ಕೋಟ್ಯಾಂತರ ರೂಪಾಯಿ ಆಸ್ತಿ ವರ್ಗಾವಣೆ ಆಗ್ತಾಯಿದ್ರು ಕೂಡ ನೀವು ಮೌನವಾಗಿದ್ದೀರಿ ಅಂತ ಆದರೆ ಯಾರೆಲ್ಲ ಇದರಲ್ಲಿ ಶಾಮೀಲಾಗಿದ್ದೀರಿ ಎಲ್ಲವೂ ಕೂಡ ತನಿಖೆ ಆಗಬೇಕಾಗತ್ತೆ. ಇದು ದಾವಣಗೆರೆಯಲ್ಲಿ ಯಾರೆಲ್ಲ ದೂರದಿಂದ ಸೈಟನ್ನು ತೆಗೆದುಕೊಂಡಿದ್ದೀರಿ, ಈ ಹಿಂದೆ ಈ ಕಳೆದ 10 ವರ್ಷ 20 ವರ್ಷ 30 ವರ್ಷದಿಂದ ಯಾರೆಲ್ಲ ಸೈಟನ್ನು ತೆಗೆದುಕೊಂಡಿದ್ದೀರಿ ಅವರೆಲ್ಲರೂ ಕೂಡ ಒಮ್ಮೆ ಮನೆಯಲ್ಲಿ ಇರುವಂಥ ದಾಖಲಾತಿಗಳನ್ನು ತೆಗೆದುಕೊಂಡು ದೂಡ ಕಚೇರಿಗೆ ಹೋಗಿ ಸಂಬಂಧಪಟ್ಟಂಥ ಅಧಿಕಾರಿಗಳ ಬಳಿ ಒಂದು ಪ್ರಶ್ನೆಯನ್ನು ಮಾಡಿ ಅದು ಈಗಲೂ ಕೂಡ ನಿಮ್ಮ ಹೆಸರಲ್ಲಿ ಇದೆಯಾ ಅಥವಾ ಬೇರೆ ಯಾರಾದರೂ ವರ್ಗಾವಣೆ ಮಾಡಿಕೊಂಡು ಈ ಸ್ವತಃ ಮಾಡ್ಕೊಂಡಿದ್ದಾರಾ ಎಲ್ಲವನ್ನೂ ಒಮ್ಮೆ ಪರೀಕ್ಷೆ ಮಾಡ್ಕೊಳ್ಳಿ. ಅದರ್ವೈಸ್ ನಿಮ್ಮ ಕೋಟ್ಯಾಂತರ ರೂಪಾಯಿ ಆಸ್ತಿ ಇನ್ಯಾರಪ್ಪ ಹೆಸರಿಗೆ ರಿಜಿಸ್ಟ್ರೇಷನ್ ಆಗುತ್ತೆ, ನೀವು ಬೀದಿಗೆ ಬರ್ತೀರಿ. ಇದು ಒನ್ ಕನ್ನಡ ನ್ಯೂಸ್ ಬ್ರೇಕ್ ಮಾಡುವಂಥ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ. ಮತ್ತೊಂದು ಸ್ಟೋರಿ ಜೊತೆಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಎಲ್ಲರಿಗೂ ನೋಡ್ತಾ ಇರಿ ಒನ್ ಕನ್ನಡ ನ್ಯೂಸ್.